ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ, ಪುದೀನ ಪಾಲಕ್ ಪೂರಿ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಗ ಮಾಡೋಕ್ಕೂ ಕೂಡ ಈಸಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಬಿಟ್ಟು ಪಾಲಕ್ ಸೊಪ್ಪು ಮಾತ್ರ ಬೇಯಿಸ್ತಾಯಿದ್ದೀನಿ, ಪುದೀನ ಬೇಯಿಸ್ತಾ ಇಲ್ಲ. ಇಲ್ಲಿ ಪಾಲಕ್ ಸೊಪ್ಪನ್ನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪಿಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು. ಪುದೀನ ಪಾಲಕ್ ಇದೆ. ನಮ್ಮನೆ ಜಾಸ್ತಿ ಪೂರಿ ಎಲ್ಲ ಮಾಡಲ್ಲ, ಯಾಕೆಂದರೆ ಎಣ್ಣೆದ ಅಂದರೆ ಆಗಲ್ಲ ನಮಗೆ. ಅದಕ್ಕೆ ಈ ಪುದೀನ ಪಾಲಕ್ ಹಾಕಿರೋದ್ರಿಂದ ಪೂರಿ ತಿಂತಾರೆ. ಅವಾಗ ಈಗ ಮತ್ತೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ಸ್ವಲ್ಪ ಮೆತ್ತಗಾದರೆ ಸಾಕು. ಅದೇನು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, ಒಂದು 2 ನಿಮಿಷ ಅಷ್ಟೇ. ಒಂದು ಕುದಿ ಬಂದರೆ ಸಾಕು. ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಈಗ ಪಾಲಕ್ ಸೊಪ್ಪು ಆಗಿದೆ, ಅದನ್ನ ಬಸ್ಬಿಟ್ಟು ಚೆನ್ನಾಗಿ. ಅದನ್ನ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಬಸ್ಬಿಟ್ಟು ತಣ್ಣಗಾಗಿದೆ, ಅದು ಆಲ್ರೆಡಿ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ದಯವಿಟ್ಟು ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ? ಆಮೇಲೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಕೂಡ ತೊಗೋಬೋದು. ಮೈದಾ ಹಿಟ್ಟು ಅಷ್ಟೊಂದು ಹೆಲ್ತಿ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ಈಗ ರುಬ್ಬಿಟ್ಕೊಂಡಿರೋ ಪುದೀನ ಪಾಲಕ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಓಂಕಾಳು ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಕರೆದಿರ್ತೀವಲ್ಲ, ಇದು ಡೀಪ್ ಫ್ರೈ ಮಾಡಿರೋದ್ರಿಂದ ಜೀರಿಗೆ ಮತ್ತು ಓಂಕಾಳು ಹಾಕಿರೋದ್ರಿಂದ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಉಪ್ಪು ಹಾಕ್ಕೊತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ, ಕೆಲವ್ರಿಗೆ ಎಣ್ಣೆ ಎಲ್ಲ ತಿಂದರೆ ಆಗಲ್ಲ. ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಓಂಕಾಳು ಹಾಕ್ಕೊತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಇದು. ಅದಕ್ಕೆ ನೆಂಚ್ಕೊಳಕ್ಕೆ ಏನೂ ಮಾಡಿಲ್ಲ ಅಂದರೂ ನಡೆಯುತ್ತೆ. ಆಲ್ರೆಡಿ ಎಲ್ಲದು ಇದಕ್ಕೇ ಹಾಕಿರೋದ್ರಿಂದ ನೆಂಚ್ಕೊಳಕ್ಕೇನು ಬೇಕಾಗಲ್ಲ. ಆಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಮಾಮೂಲಿ ಪೂರಿಗೆ ಏನು ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಂಡ್ರೆ ಸಾಕು. ಪೂರಿ ಅದಕ್ಕೆ ಕಲಿಸ್ಕೊಳೋದು. ಕಲಿಸ್ಕೊಂಡ್ಬಿಟ್ಟು ಒಂದು 1/2 ಅವರ್ ನೆನೆಸ್ಬಿಟ್ಟು ಸಣ್ಣ ಉಂಡೆ ಮಾಡಿ ಮಾಮೂಲಿ ಪೂರಿ ಹೇಗೆ ಮಾಡ್ತೀವೋ ಅದೇ ಥರ ಕರೆದ್ಕೊಂಡ್ರೆ ಆಯಿತು. ಈಗ ಅರಿತಾ ಇದ್ದೀನಿ. ಮಾಮೂಲಿ ಪೂರಿ ಹೇಗೆ ಮಾಡ್ತೀವೋ, ಲಟ್ಟಿಸ್ತೀವೋ ಆ ಥರ ಲಟ್ಟಿಸ್ಕೊಂಡು ಫಸ್ಟೆಲ್ಲ ಲಟ್ಟಿಸಿಟ್ಕೊಂಡು ಆಮೇಲೆ ಫ್ರೈ ಮಾಡೋದು. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಮ್ಮನೆ ಪೂರಿ ಮಾಡಲ್ಲ, ಈ ಥರ ಮಾಡಿದ್ರೆ ಮಾತ್ರ ತಿನ್ನೋದು. ಹಾಗಾಗಿ ಮಾಡಿದ್ದೀನಿ, ನೋಡೋಣ ಅಂತ ವಿಡಿಯೋ ಮಾಡಿದೆ. ಇದಕ್ಕೆ ನಾನು ಸೋಡಾನೂ ಹಾಕಿಲ್ಲ, ಸೋಡಾ ಕೂಡ ಹಾಕಿಲ್ಲ ನಾನು ಇದಕ್ಕೆ. ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡಿಕೊಟ್ರು
ಮಕ್ಕಳು ಇದನ್ನು ತನಗ ಮೇಲೂ ಏನಾಗಲ್ಲ, ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಅದರಲ್ಲೂ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ, ಈ ಥರದ್ದು ಬಾಕ್ಸ್ಗೆ ಹಾಕಿದ್ದು ಚೆನ್ನಾಗಿರುತ್ತೆ. ಅಷ್ಟೊಂದು ಉಬ್ಬಲ್ಲ, ಏನಕ್ಕೆ ಅಂದರೆ ನಾನು ಸೋಡಾ ಹಾಕಿಲ್ಲ, ಸ್ವಲ್ಪ ಉಬ್ಬುತ್ತೆ. ಸೋಡಾ ಹಾಕಿರೋ ಸ್ವಲ್ಪ ಜಾಸ್ತಿ ಉಬ್ಬೋದೇನೋ, ನಾನು ಬೇಡ ಅಂತಲೇ ಹಾಕಿಲ್ಲ. ಮೈದಾನೂ ಹಾಕಿಲ್ಲ ಅಲ್ಲ, ಗೋಧಿ ಹಿಟ್ಟು. ಈಗ ರೆಡಿಯಾಗಿದೆ. ಇದು ನಾನು ಟೊಮೆಟೊ ಗೊಜ್ಜು ಮಾಡಿದ್ದೆ. ಟೊಮೆಟೊ ಅದ್ರ ಜೊತೆ ನೆಂಚ್ಕೊಂಡು ತೊಗೊಂಡಿದ್ದೀನಿ. ಮಕ್ಕಳಿಗೆ ನನಗೆ ತಿಂತಾರೆ. ಚಟ್ನಿನೂ ಚೆನ್ನಾಗಿರುತ್ತೆ, ಸಾಗು ಏನಿದ್ರು ಓಕೆ. ಇದಕ್ಕೆ ನಾನು ಟೊಮೆಟೊ ಗೊಜ್ಜು ಮಾಡಿದ್ದೆ, ಅದರಲ್ಲೇ ತಿನ್ನೋಣ ಅಂತ. ಇದೇ ಇವತ್ತಿನ ರೆಸಿಪಿ. ಇದೇ ಥರ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ಲೈಕ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.